ನಮಸ್ಕಾರ ವೀಕ್ಷಕರೇ. ಈಗ ಮಾನ್ಸೂನ್ ಸೀಸನ್ ಹಾಗೂ ರೈನಿ ಸೀಸನ್ ಇರೋದ್ರಿಂದ ಡೆಂಗ್ಯೂ, ಜ್ವರ, ಮಲೇರಿಯಾ, ವೈರಲ್ ಫೀವರ್, ಸ್ಟಮಚ್ ಇನ್ಫೆಕ್ಷನ್, ತಲೆನೋವು, ಕಾಲಾರ ಈ ಎಲ್ಲ ಕಾಯಿಲೆಗಳು ಈ ಸೀಸನ್ನಲ್ಲಿ ಬರ್ಬೋದು. ಆದ್ದರಿಂದ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ಅದರಲ್ಲೂ ಸೊಳ್ಳೆಗಳನ್ನ ಬರದೇ ಇರೋ ರೀತಿ ನಮ್ಮ ಮನೆಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಮ್ಮ ಕರ್ನಾಟಕದಲ್ಲಿ ಡೆಂಗ್ಯೂನಿಂದಾಗಿ 7,000 ಕೇಸಸ್ ರಿಜಿಸ್ಟರ್ಡ್ ಆಗಿದೆ ಮತ್ತು 7 ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕನ್ಫರ್ಮ್ ಮಾಡಿದೆ. ಮಾನ್ಸೂನ್ ಸೀಸನ್ ಜೂನಿಂದ ಸೆಪ್ಟೆಂಬರ್ವರೆಗೂ ಇರುತ್ತೆ. ಮಾನ್ಸೂನ್ ಸೀಸನ್ ಕಳೆಯೋವರೆಗೂ ಡೆಂಗ್ಯೂ ಬರದೇ ಇರೋ ರೀತಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ಒಳ್ಳೆಯದು. ಡೆಂಗ್ಯೂ ಜ್ವರದ ಲಕ್ಷಣಗಳು: ಹೆಚ್ಚು ತಲೆನೋವು, ತುಂಬ ಸುಸ್ತು, ಬಿಟ್ಟು ಜ್ವರ ಬರೋದು. ಈ ಲಕ್ಷಣಗಳು ನಿಮ್ಮ ದೇಹದಲ್ಲಿ ಆಗುತ್ತಿದ್ದರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಡೆಂಗ್ಯೂ ಚೆಕ್ ಮಾಡಿಸ್ಕೊಳ್ಳಿ. ಡೆಂಗ್ಯೂ ಇರುವಂತಹ ಸಮಯದಲ್ಲಿ ಯಾವ ಆಹಾರನ ಸೇವನೆ ಮಾಡಬೇಕು, ಯಾವ ಆಹಾರಗಳನ್ನ ಸೇವನೆ ಮಾಡಬಾರ್ದು ಅಂತ ಗೊತ್ತಿಲ್ಲದೇ ಬೇರೆ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಹೊಟ್ಟೆನಲ್ಲಿ ನೀರು ತುಂಬಿಕೊಂಡು ಹೊಟ್ಟೆ ನೋವು ಬರುತ್ತೆ, ತಲೆ ತುಂಬ ನೋವು ಬರೋದು, ಹೀಗೆಲ್ಲ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ನಾವು ಯಾವ ಆಹಾರನ ಸೇವನೆ ಮಾಡಬೇಕು, ಯಾವ ಆಹಾರನ ಸೇವನೆ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಡೆಂಗ್ಯೂ ಬಂದಾಗ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆಯಾಗುತ್ತೆ. ಬಿಳಿ ರಕ್ತ ಕಣಗಳು ಕಡಿಮೆಯಾದರೆ ನಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ಡೆಂಗ್ಯೂ ಜ್ವರ ಬಂದಾಗ ನಮ್ಮ ದೇಹದಲ್ಲಿ ಬ್ಲಡ್ ಸೆಲ್ಸ್ ಕಡಿಮೆಯಾಗೋದು ಕಾಮನ್, ಆದರೆ ಅತಿಯಾಗಿ ಕಡಿಮೆಯಾಗಬಾರ್ದು. ಬಿಳಿ ರಕ್ತ ಕಣಗಳು ಹೆಚ್ಚಾಗುವಂತಹ ಆಹಾರಗಳನ್ನ ಸೇವನೆ ಮಾಡೋದು ತುಂಬ ಮುಖ್ಯ. ಬಿಳಿ ರಕ್ತ ಕಣಗಳನ್ನು ಹೆಚ್ಚು ಮಾಡಿ ನಮ್ಮ ದೇಹದಲ್ಲಿ ಡೆಂಗ್ಯೂನ ನಿವಾರಣೆ ಮಾಡುವಂತಹ ಆಹಾರಗಳು ಯಾವುದು ಅಂತ ನೋಡೋಣ ಬನ್ನಿ. ಪಪಾಯ ಎಲೆ ಮತ್ತು ಬೀಜ. ಪಪಾಯ ಎಲೆ ಒಂದು ಬೆಸ್ಟ್ ಮೆಡಿಷನ್ ಫಾರ್ ಡೆಂಗ್ಯೂ. ಡೆಂಗ್ಯೂ ಟ್ಯಾಬ್ಲೆಟ್ಸ್ಗಳನ್ನು ಕೂಡ ಪಪಾಯ ಎಲೆಗಳಿಂದನೇ ತಯಾರಿ ಮಾಡುತ್ತಾರೆ. ಪಪಾಯ ಎಲೆಗಳನ್ನ ಪುಡಿ ಮಾಡಿ ಅಥವಾ ಜ್ಯೂಸ್ನ ಮುಖಾಂತರವಾದರೂ ತೆಗೆದುಕೊಳ್ಳಬಹುದು. ಪಪಾಯ ಎಲೆ ಬ್ಲಡ್ ಸೆಲ್ಸ್ನ ಜಾಸ್ತಿ ಮಾಡೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿ ಹಾಗೂ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ವೃದ್ಧಿಸುತ್ತದೆ. ದಿನದಲ್ಲಿ 2 ಅಥವಾ 3 ಬಾರಿ ಪಪಾಯ ಎಲೆಯ ಜ್ಯೂಸ್ನ ಮಾಡಿ ಕುಡಿಯೋದು ಉತ್ತಮ. ಪಪಾಯಿ ಎಲೆಯ ಜೊತೆಗೆ ಪಪಾಯಿ ಹಣ್ಣುಗಳನ್ನು ಕೂಡ ಸೇವನೆ ಮಾಡಿ. ತರಕಾರಿಗಳ ಜ್ಯೂಸ್. ಹಲವಾರು ತರಕಾರಿಗಳು ನಮಗೆ ಹಲವು ಬಗೆಯ ಪೌಷ್ಟಿಕಾಂಶಗಳನ್ನು ಕೊಡುತ್ತವೆ. ಹೀಗಾಗಿ ಡೆಂಗ್ಯೂ ಜ್ವರ ಬಂದಿರುವವರು ವಿವಿಧ ಬಗೆಯ ತರಕಾರಿಗಳನ್ನು ಒಟ್ಟುಗೂಡಿಸಿ ಅವುಗಳಿಂದ ಜ್ಯೂಸ್ ತಯಾರಿಸಿ ಕುಡಿಯಬಹುದು. ಇದು ಆರೋಗ್ಯಕರವೂ ಹೌದು, ಜೊತೆಗೆ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ಸಹ ನೀಡುತ್ತದೆ. ನೀವು ತಯಾರು ಮಾಡುವ ತರಕಾರಿ ಜ್ಯೂಸ್ಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಿದರೆ ಅದರಿಂದ ನಿಮಗೆ ವಿಟಮಿನ್ ಸಿ ಪ್ರಮಾಣ ಸಿಗುವುದು ಮಾತ್ರವಲ್ಲದೆ ನೀವು ಕುಡಿಯುವ ತರಕಾರಿ ಜ್ಯೂಸ್ ರುಚಿಕರವಾಗಿ ಇರುತ್ತದೆ. ಎಳನೀರು. ಡೆಂಗ್ಯೂ ಕಾಣಿಸಿಕೊಂಡಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುತ್ತದೆ. ಇದನ್ನು ಸರಿದೂಗಿಸಲು ನೀರಿನ ಜೊತೆಗೆ ಎಳನೀರನ್ನು ಸೇವನೆ ಮಾಡುವುದು ಅತ್ಯುತ್ತಮವಾಗಿದೆ. ಕಿತ್ತಳೆ ಹಣ್ಣು. ವಿವಿಧ ವಿಟಮಿನ್ ಮತ್ತು ಖನಿಜಾಂಶ ಭರಿತವಾಗಿರುವ ಈ ಪೌಷ್ಟಿಕ ಹಣ್ಣಿನ ಸೇವನೆಯಿಂದ ಡೆಂಗ್ಯೂ ಬೇಗನೆ ವಾಸಿಯಾಗುತ್ತದೆ. ಈ ಸಮಯದಲ್ಲಿ ಅಗತ್ಯವಾಗಿ ಬೇಕಾಗಿರುವುದು ಅಧಿಕ ನಾರಿನಂಶ, ಅದು ಕಿತ್ತಳೆ ಹಣ್ಣಿನಲ್ಲಿ ದೊರೆಯುತ್ತದೆ. ಹಾಗೆಯೇ ವಿಟಮಿನ್ ಸಿ ಮತ್ತು ಇತ್ಯಾದಿಗಳು ಕಿತ್ತಳೆ ಹಣ್ಣಿನಲ್ಲಿ ಇರುತ್ತದೆ. ದಾಳಿಂಬೆ ಹಣ್ಣು. ಈ ಹಣ್ಣಿನಲ್ಲಿ ಬೀಜಗಳು ಕಬ್ಬಿಣದ ಪ್ರಮುಖ ಮೂಲವಾಗಿದೆ. ಇವು ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಡೆಂಗ್ಯೂ ಜ್ವರದಿಂದ ಕಡಿಮೆಯಾಗಿರುವ ರಕ್ತ ಕಣಗಳು ಈ ಹಣ್ಣಿನ ಸೇವನೆಯಿಂದ ಹೆಚ್ಚಾಗುತ್ತದೆ. ಈ ಹಣ್ಣು ಕಾಯಿಲೆಯಿಂದ ಉಂಟಾಗುವ ಸುಸ್ತು, ಆಯಾಸವನ್ನು ಕಡಿಮೆಗೊಳಿಸುತ್ತದೆ. ಪಾಲಕ್ ಸೊಪ್ಪು. ವಿವಿಧ ವಿಟಮಿನ್, ಐರನ್ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಹೇರಳವಾಗಿರುವ ಪಾಲಕ್ ಸೊಪ್ಪಿನಲ್ಲಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಡೆಂಗ್ಯೂ ಸೋಂಕಿನಿಂದ ಬೇಗನೆ ಗುಣಮುಖರಾಗಬಹುದು. ಕಿವಿ ಹಣ್ಣು. ಸಿಟ್ರಸ್ ಹಣ್ಣುಗಳಲ್ಲಿ ಒಂದಾಗಿರುವಂತಹ ಈ ಕಿವಿ ಹಣ್ಣು ಡೆಂಗ್ಯೂ ರೋಗಿಗಳಿಗೆ ತುಂಬ ಒಳ್ಳೆಯದು. ಸಿಟ್ರಸ್ ಹಣ್ಣಿನಲ್ಲಿ ವೈಟ್ ಬ್ಲಡ್ ಸೆಲ್ಸ್ನ ಜಾಸ್ತಿ ಮಾಡುವಂತಹ ಗುಣಗಳಿದೆ. ಆದ್ದರಿಂದ ಕಿವಿ ಹಣ್ಣ ತಿನ್ನೋದು ಉತ್ತಮ. ಬೇವಿನ ಎಲೆಗಳು. ಬೇವಿನ ಎಲೆಗಳಲ್ಲಿ ಔಷಧೀಯ ಗುಣಗಳು ಸಾಕಷ್ಟಿವೆ. ಹಾಗಾಗಿ ಡೆಂಗ್ಯೂ ಜ್ವರ ಬಂದಿರುವವರಿಗೆ ಬೇವಿನ ಎಲೆಯ ಜ್ಯೂಸ್ನ ಕೊಡೋದು ಒಳ್ಳೆಯದು. ಇದು ದೇಹದಲ್ಲಿ ಸೇರಿರುವಂತಹ ಪ್ರಮುಖವಾಗಿ ವೈರಸ್ ಬೆಳವಣಿಗೆಯನ್ನು ಹರಡುವುದನ್ನು ತಡೆಯುತ್ತದೆ. ಡೆಂಗ್ಯೂ ಜ್ವರ ಇರುವವರು ಈ ಆಹಾರಗಳನ್ನು ಸೇವನೆ ಮಾಡಬಾರದು. ಎಣ್ಣೆ ಜಿಡ್ಡಿನ ಆಹಾರಗಳು ಮತ್ತು ಕರಿದ ಆಹಾರ ಪದಾರ್ಥಗಳು, ಕೆಫೀನ್ ಇರುವಂತಹ ಪಾನೀಯಗಳು ಅಂದರೆ ಕಾಫಿ, ಟೀ ಇತ್ಯಾದಿ.
ಕಾರ್ಬೋನೇಟೆಡ್ ಪಾನೀಯಗಳು, ಮಸಾಲ ಭರಿತ ಆಹಾರಗಳು ಮತ್ತು ಕೊಬ್ಬಿನ ಅಂಶ ಹೆಚ್ಚಿರುವ ಪದಾರ್ಥಗಳನ್ನು ಸೇವನೆ ಮಾಡಬಾರದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್.